ಇನ್ನು ಎಷ್ಟು ಪ್ರಮಾಣದ ಮತದಾನ ಆಗಿದೆ ಇಲ್ಲಿ ತನಕ ರಾಜ್ಯದಲ್ಲಿ ಇವರಿಗೆ 9.45 ಹೆಚ್ಚು ಕಡಿಮೆ 9%. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮತದಾನ. ಶಿವಮೊಗ್ಗದಲ್ಲಿ 11.39% ಮತದಾನ ಆಗಿದೆ. ಬಾಗಲಕೋಟೆಯಲ್ಲಿ 8.59, ಬೆಳಗಾವಿ 9.48. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಇಲ್ಲಿ ತನಕ 9.45% ಮತದಾನ ಆಗಿದೆ. ಹೆಚ್ಚು ಕಡಿಮೆ 9.5%. ಆದರೆ ಶಿವಮೊಗ್ಗದಲ್ಲಿ ಮಾತ್ರ ಇದರ ಪ್ರಮಾಣ ಜಾಸ್ತಿ ಇದೆ. ಹೆಚ್ಚು ಕಡಿಮೆ ಒಂದು 11.5% ಆಗಿದೆ ಶಿವಮೊಗ್ಗದಲ್ಲಿ. ಇನ್ನು ಬಾಗಲಕೋಟೆಯಲ್ಲಿ 8% ಮತದಾನ ಆಗಿದೆ. ಬೆಳಗಾವಿನಲ್ಲಿ 9% ಮತದಾನ ಆಗಿದೆ. ಇಲ್ಲಿ ತನಕ 9.45% ಮತದಾನ, ಹೆಚ್ಚು ಕಡಿಮೆ 9%. ಸೊ ನೋಡಬೇಕು, ಯಾಕಂದರೆ ಇನ್ನು ಮೇಲಿಂದ ಬಿಸಿಲು ಬೇರೆ ಶುರು ಆಗಿರುತ್ತೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಎಷ್ಟರ ಮಟ್ಟಿಗೆ, ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಮತದಾನ ಆಗುತ್ತೆ ನೋಡಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಮತದಾನ ಆಗಿದೆ ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. 9.45% ಮತದಾನ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು, 10 ದಾಟಿದೆ, 11 ದಾಟಿದೆ, 11.39, ಹೆಚ್ಚು ಕಡಿಮೆ 11.5. ಬಾಗಲಕೋಟೆಯಲ್ಲಿ 8.59% ಮತದಾನ ಆಗಿದೆ. ಜನರ ಸ್ಪಂದನೆ ಚೆನ್ನಾಗಿದೆ ಇಲ್ಲಿ ತನಕ ನೋಡಿದ್ರೆ. ಆದರೆ ಇನ್ನು ಮುಂದೆ ಯಾವ ರೀತಿ ಬಂದು ಮತ ಚಲಾಯಿಸ್ತಾರೆ ನೋಡಬೇಕು. ಬಸವರಾಜ ಬೊಮ್ಮಾಯಿ ಅವರು ಸಾಲುಗಟ್ಟಿ ನಿಂತು ಮತ ಚಲಾಯಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಅವರ ಸರದಿ ಬರೋ ತನಕ. ಬೆಳಗ್ಗೆ ಮೋದಿಯವರು ಬಂದಾಗಲೂ ಕೂಡ ಹಾಗೇನೆ, ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲೂ ಕೂಡ ಹಾಗೇನೆ. ನೋಡ್ತಾ ಇದ್ದೀವಿ ನಾವು 11.39 ಇದು ಶಿವಮೊಗ್ಗದಲ್ಲಿ 11.39% ಮತದಾನ ಆಗಿದೆ. ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶಿವಮೊಗ್ಗದಲ್ಲಾಗಿರುವಂಥ ಮತದಾನ ಇದು 9 ಗಂಟೆ ಅಷ್ಟೊತ್ತಿಗೆ ಆಗಿರುವಂಥ ಮತದಾನ ಇದು. ಅಂದರೆ ಈಗಿನ್ನೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ. ಈಗಾಗಲೇ 9.25. ಇನ್ನು ಬಾಗಲಕೋಟೆಯಲ್ಲಿ 8.59% ಮತದಾನ ಆಗಿದೆ. 9 ಗಂಟೆ ತನಕ ಎಷ್ಟೆಷ್ಟು ಪ್ರಮಾಣದ ಮತದಾನ ಆಯಿತು ಅದರ ದೃಶ್ಯಾವಳಿಗಳನ್ನು, ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ ಗ್ರಾಫಿಕ್ಸ್ ಮುಖಾಂತರ. ಬೆಳಗಾವಿನಲ್ಲಿ 9.48% ಮತದಾನ 9 ಗಂಟೆ ಸುಮಾರಿಗೆ. ಬೆಳಗಾವಿಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. 9.48. ಬೆಳಗಾವಿ ಅಂತ ಹೇಳ್ತಿರುವಂಥ ಸಂದರ್ಭದಲ್ಲೇ ಪಕ್ಕದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮತ ಚಲಾಯಿಸಲಿಕ್ಕೆ ಬಂದಿರುವಂಥ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ವಿ. ಬಳ್ಳಾರಿನಲ್ಲಿ 10.37. ಬಳ್ಳಾರಿನಲ್ಲಿ ತುಕಾರಾಮ್ ಮತ್ತು ರಾಮುಲು ನಡುವೆ ನೇರ ಹಣಾಹಣಿ. ಬಳ್ಳಾರಿನಲ್ಲಿ 10.37% ಮತದಾನ ಇಲ್ಲಿ ತನಕ ಆಗಿರೋದು 9 ಗಂಟೆ ತನಕ. ಏನಪ್ಪ ಒಂದು ಖುಷಿ ಸಂಗತಿ ಅಂತಂದರೆ, ತಂಪನ ಹೊತ್ತಲ್ಲೇ ಬಂದು ಮತ ಚಲಾಯಿಸಿ ಹೋಗಬೇಕು ಅನ್ನುವಂಥ ಮನೋಭಾವನೆ ಜನರದ್ದು ಅದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ.